ಅವಾಗ ನಿಂತಿತ್ತಲ್ಲ ಬಾ ಒಳಗೆ ಬಂದ್ಬಿಡು ಹೌದೌದು ಆಯ್ತು ಇರು ಟೈಮ್ ಬರುತ್ತೆ ಮಗನ ಯಾಕೆ ಏನು ಮಾಡಂಗಿಲ್ಲ ಹಾಂ ಟೈಮ್ ಬರುತ್ತೆ ಕಲರ್ಕ್ಕೆ ಏನಂದ್ರೆ ಡಾಕ್ಟ್ರು ವೆರಿ ಗುಡ್ ಹ್ಯಾಟ್ರಿಕ್ ಹೀರೋ ಸೆಂಚುರಿ ಸ್ಟಾರ್ ಶಿವಣ್ಣನಿಗೆ ಇವತ್ತು 63ನೇ ಹುಟ್ಟುಹಬ್ಬದ ಸಂಭ್ರಮ. ಸೊ ಅಭಿಮಾನಿಗಳೆಲ್ಲ ಸರತಿ ಸಾಲಲ್ಲಿ ನಿಂತು ಶ್ರೀಮುತ್ತು ನಿವಾಸದಲ್ಲಿ ಶಿವಣ್ಣನ ಭೇಟಿಗಾಗಿ ಕಾಯ್ತಾ ಇದ್ದಾರೆ. ಅವರಿಗೆ ವಿಶ್ ಮಾಡೋಕ್ಕೋಸ್ಕರ ಬೆಳಗ್ಗಿಂದನೂ ಕಾಯ್ತಾ ಇರುವಂಥದ್ದು. ಸದ್ಯಕ್ಕೊಂದು ವಿಶೇಷ ಅಭಿಮಾನಿ ನಮ್ಮ ಜೊತೆಗಿದ್ದಾರೆ. ಅವರು ಕರ್ನಾಟಕದವರಲ್ಲ, ಕೇರಳದವರು. ಅವರು ಶಿವಣ್ಣನ ಅಭಿಮಾನಿ. ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಸರ್, ಎಲ್ಲಿಂದ ಬಂದಿದ್ದೀರಾ? ನಾನು ಕೇರಳದಿಂದ ಬಂದಿರೋದು. ನಾವು ಇರೋದು ಅಲ್ಲೇ, ಸೆಟ್ಲ್ಮೆಂಟ್ ಆಗಿದ್ದು ಅಲ್ಲೇ. ಆದ್ರೆ ಅಣ್ಣವ್ರು ನೋಡ್ಬೇಕು, ಬೊಕ್ಕ ಕೊಡಬೇಕು, ವಿಸ್ ಮಾಡ್ಬಿಟ್ಟು ಹೋಗ್ಬೇಕು ಅನ್ಬಿಟ್ಟು ಬಂದಿರೋದು. ನೀವ್ ಯಾಕೆ ಶಿವಣ್ಣನ ಅಭಿಮಾನಿ? ಯಾವ ಕಾರಣಕ್ಕೋಸ್ಕರ ಅಭಿಮಾನಿ ಆದ್ರಿ? ನಾನು ಅವರು ಬೇಜನ್ ಸಿನಿಮಾ ನೋಡಿದ್ದೀನಿ, ಓಂ ನೋಡಿದ್ದೀನಿ, ಎಲ್ಲಾ ಸಿನಿಮಾ ನೋಡಿದ್ದೀನಿ. ಅವ್ರನ್ನ ಕಂಡ್ರೆ ತುಂಬಾ ಇಷ್ಟ. ಅಪ್ಪು ಸಾರ್ ಇಷ್ಟ, ನಮ್ಮ ಅವರ ಅಪ್ಪಾಜಿ ಅಂದ್ರೆ ತುಂಬಾ ಇಷ್ಟ. ಶಿವಣ್ಣನ ಮುಂಚೆ ಭೇಟಿ ಆಗಿದ್ದೀರಾ ನೀವು? ಭೇಟಿ ಆಗಿಲ್ಲ, ಇದೇ ಫಸ್ಟ್. ಆದ್ರೆ ಸಿನಿಮಾದಲ್ಲಿ ಶೂಟಿಂಗ್ ತೆಗೆಯೋ ಜಾಗದಲ್ಲೇ ಹೋಗಿದ್ದೀನಿ, ಏನು ನೋಡಕ್ಕೆ ಆಗಿಲ್ಲ. ಈಗ ನಮ್ಮ ಬಾಮ ಇದ್ದಾವೆ ಇವನು, ಆಮೇಲೆ ನೋಡ್ಬೇಕು ಅನ್ಬಿಟ್ಟು ಹೇಳಿದ್ರು. ನಾನು ಅಲ್ಲಿಂದ ಬಂದಿರೋದು. ಬೆಳಗ್ಗೆ ಬಂದೆ, ನೋಡ್ಬಿಟ್ಟು ಸಾರ್ನ ನೋಡ್ಬಿಟ್ಟು ಹೋಗ್ತೀನಿ. ಶಿವಣ್ಣನ ಹಾಡುಗಳಾಗಿರ್ಬೋದು, ಡೈಲಾಗ್ಗಳು ಯಾವ್ದಾದ್ರು ಹೇಳ್ಬೋದಾ? ಹಾಡೆಲ್ಲ ಗೊತ್ತು, ಬರುತ್ತೆ. ಆದ್ರೆ ಡೈಲಾಗ್ ಎಲ್ಲ ಅಷ್ಟು ಬರಲ್ಲ ಅಲ್ಲ. ಸಿನಿಮಾ ನೋಡಿದ್ದೀನಿ, ಹಾಡಕ್ಕೆ ಅಷ್ಟೊಂದು ಇದಿಲ್ಲ. ಅವರು 100 ಕಾಲ ಚೆನ್ನಾಗಿರ್ಲಿ ಅಂತ ಹೇಳ್ತೀವಿ. ನಾವು ಬಂದಿರೋ ಉತ್ತರಾಳಿಂದ. ಶಿವಣ್ಣನ ಬಗ್ಗೆ ಮೊದಲೇ ಡಿಕೆಡಿಲ್ ನೋಡಿದ್ದೆ. ಅಲ್ಲಿ ನನ್ನ ಮಗಳದ ಪ್ರೋಗ್ರಾಮ್ ಇತ್ತು, ಅದು ಸೆಕೆಂಡ್ ಟೈಮ್ ಇಲ್ಲಿ ನೋಡ್ತಾ ಇದ್ದೀನಿ. ಶಿವಣ್ಣ ವಿಶ್ ಮಾಡೋಕ್ಕೋಸ್ಕರ ಬಂದಿದ್ದೀವಿ. ಮೇಡಮ್ ಸಾಂಗ್ ಆಡ್ತೀನಿ ಶಿವಣ್ಣಂದು, ಜೋಗಿ ಸಾಂಗು. ಕೇಳುವನು ವರವನ್ನು ಕೊಡೆತಾಯಿ ಜನ್ಮವನ್ನು ಕೊನೆತನಕ ಮರೆಯಲ್ಲ ಜೋಗಿ, ಕಣಿತನಕ ಮರೆಯಲ್ಲ ಜೋಗಿ, ಕಣಿತನಕ ಮರೆಯಲ್ಲ ಜೋಗಿ. ಭೂಮಿ ತಾಯಿಯ ನೋಡೋ ಆಸೆಯ ಎತ್ತು ದಿನಕ್ಕೂ ಈ ಸೂರ್ಯ ಬರುತ್ತಾಳೋ. ಅಷ್ಟೇ ಮೇಡಮ್. ಮೈಸೂರಿಂದ ಬಂದಿರೋದು. ನೆನ್ನೆ ನೈಟ್ ಮೇಡಮ್, ನೆನ್ನೆ 12 ಗಂಟೆಗೆ ಬಸ್ಸಲ್ಲಿ ಅದೇ ನೈಟು 4 ಗಂಟೆಗೆ ಬಂದಿದ್ದೀನಿ. ಅಣ್ಣನ ಮನೆಗೆ ಅಣ್ಣನಿಗೆ ವಿಶ್ ಮಾಡೋಣ ಅಂತ ಬಂದಿದ್ದೀನಿ ಮೇಡಮ್. ನಮ್ಮದು KR ನಗರ, ಮೈಸೂರು ಪಕ್ಕ. ನಾವು ಪ್ರತಿ ವರ್ಷ ಬರ್ತೀವಿ. ನಮಗೆ ಶಿವರಾಜ್ ಕುಮಾರ್ ಅಂದರೆ, ಪುನೀತ್ ಅವರು ಅಂದರೆ ನಂಗೆ ಜೀವ, ನಮ್ಮ ಪ್ರಾಣ. ಯಾವತ್ತೂ ನಮ್ಮ ಮನೇಲಿ ಬೈತಾ ಇರ್ತಾರೆ, ಅವ್ರ ಕಂಡ್ರೆ ಏನು ಅಷ್ಟು ಇಷ್ಟ ಅಂತ. ನನಗೆ ನನ್ನ ಫ್ಯಾಮಿಲಿಗಿಂತ ನನಗೆ ಶಿವಣ್ಣ, ಪುನೀತ್ ಅಂದರೆ ತುಂಬ ಇಷ್ಟ. KR ನಗರ. ಸರ್, ಶಿವಣ್ಣನ ಬಗ್ಗೆ ಏನು ಹೇಳ್ತೀರಾ? ಬಂದಿದ್ದೀರಾ? ಶಿವಣ್ಣನ ವಿಶ್ ಮಾಡ್ಬೇಕಂತ ಬಂದಿದ್ದೀವಿ. ವಿಶ್ ಮಾಡ್ಬೇಕಂತ ಬರ್ತ್ಡೇ ಶಿವಣ್ಣ, ಒನ್ ಅಂಡ್ ಓನ್ಲಿ ಕಿಂಗ್ ಆಫ್ ಕರ್ನಾಟಕ. ಕೇಳಿ, ಇವತ್ತಿನ ದಿನ ನಮ್ಮ ಕರ್ನಾಟಕದಲ್ಲಿ, ವಿಶ್ವದಲ್ಲಿ ಹಿಂದುತ್ವ, ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ, ಹಿಂದುತ್ವದ ಸಂಸ್ಕೃತಿ ಉಳಿಬೇಕು ಅಂತಂದ್ರೆ ದೊಡ್ಡ ಮನೆ ಪುತ್ರರಾದಂಥ ಶಿವಣ್ಣರವರು ಕಾರಣ. ಅದಕ್ಕೋಸ್ಕರ ಶಿವಣ್ಣರವ್ರಿಗೆ ಹ್ಯಾಪಿ ಬರ್ಡೇ ಶಿವಣ್ಣ, ಹ್ಯಾಪಿ ಬರ್ಡೇ ಶಿವಣ್ಣ, ಹ್ಯಾಪಿ ಬರ್ಡೇ. ಗುಂಡ್ಲುಪೇಟೆಯಿಂದ ಗಡಿನಾಡು. ನಾವು ಚಾಮರಾಜನಗರದಿಂದ ಬಂದೀವಿ ಮೇಡಮ್.
ರಾತ್ರಿ ಎಲ್ಲ ಬಂದು ಅಣ್ಣನ್ ಮೀಟ್ ಮಾಡ್ಬೇಕು ಅಂತ ರಾತ್ರಿ ಮೀಟ್ ಮಾಡಕ್ಕಾಗಲಿಲ್ಲ. ಇವತ್ತು ಎಷ್ಟೊತ್ತಾರ ಆಗ್ಲಿ ಅಣ್ಣನ್ ನೋಡ್ಕೊಂಡು ಮೀಟ್ ಮಾಡಬಿಟ್ಟು ಮೀಟ್ ಮಾಡೇ ಹೋಗೋದು ನಾವು. ಚಾಮರಾಜನಗರದಿಂದ ಕಾರ್ ಮಾಡ್ಕೊಂಡ್ ಬಂದವ್ರ ಇಲ್ಲೇ ಎಲ್ಲ ಮಲಗಿದ್ದು ರಾತ್ರಿ. ಆದ್ರೂ ಬಿಡಲ್ಲ, ನೋಡೇ ಹೋಗೋದು. ಮೀಟ್ ಮಾಡ್ಕೊಂಡೇ ಹೋಗ್ಬೇಕು. ಹುಟ್ಟುಹಬ್ಬದ ಶುಭಾಶಯಗಳು ಶಿವಣ್ಣ. ಜೈ ರಾಜವಂಶ. ಇಲ್ಲ, ನೋಡೇ ಹೋಗೋದು. ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಚಿಕ್ಕ ಮಕ್ಕಳಿಂದ ಹಿಡಿದು ಕೂಡ ಹಿರಿಯ ವಯಸ್ಸಿನವರು ಕೂಡ ಪ್ರತಿಯೊಬ್ಬರು ಕೂಡ ಅಭಿಮಾನಿಗಳು ಇದ್ದಾರೆ. ಅದರಲ್ಲೂ ವಿಕಲಚೇತನಾಗಿರುವಂತಹ ಒಬ್ಬರು ಬಿಜಾಪುರದಿಂದ ಇಲ್ಲಿ ಬಂದಿದ್ದಾರೆ. ಸೊ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ನಿಮ್ಮ ಹೆಸರೇನು, ನೀವೆಲ್ಲಿರೋದು? ನಮ್ಮ ಹೆಸರು ಅನಿಲ್ ಅಂತ. ಇಲ್ಲಿ ಬೆಂಗಳೂರಿನಲ್ಲೇ ನಾವು ಇಲ್ಲಿ ಹೆಬ್ಬಾಳ್ ಇರೋದು. ಇಲ್ಲಿ ಕೆಲಸ ಮಾಡ್ಕೊಂಡು ಅಣ್ಣವ್ರು ಬರ್ತಾರಂತೆ ಕೆಲಸ ವಿಷಯ ಎಲ್ಲ ಬಿಟ್ಟು ಇಲ್ಲಿ ಕೆಲಸ ಅಣ್ಣವ್ರನ್ನ ಏನು ಕೆಲಸ ಮಾಡ್ಕೊಂಡು? ಜೊಮೊಟೊ ಕೆಲಸ, ಸ್ವಿಗ್ಗಿ ಜೊಮೊಟೊ ಕೆಲಸ ಮಾಡ್ತೀವಿ. ಅದರಲ್ಲಿ ಇವಾಗ ಇವತ್ತು ಅಣ್ಣವ್ರು ಬರ್ತಾರೆ ಅಂದ್ಬಿಟ್ಟು ಎಲ್ಲ ರಜೆ ಮಾಡಿಬಿಟ್ಟು ಅಣ್ಣವ್ರು ಮಿಸ್ ಮಾಡಕ್ಕೆ ಬಂದಿದ್ವಿ. ನೀವು ಯಾಕೆ ಶಿವಣ್ಣನ ಅಭಿಮಾನಿ? ಯಾವ ಕಾರಣಕ್ಕೋಸ್ಕರ ಅಭಿಮಾನಿ? ಇಲ್ಲ, ನಮ್ಗೆ ಅಂದ್ರೆ ಫಸ್ಟಿನ ಚಿಕ್ಕದಿಂದ ನಮ್ಗೆ ತುಂಬ ಇಷ್ಟ ಅವ್ರು. ನಮಗೆ ಅವ್ರ ಫಿಲ್ಮ್ ನೋಡಿಬಿಟ್ಟು ಎಲ್ಲ ತುಂಬ ಅಂದ್ರೆ ತುಂಬ ಇಷ್ಟ. ಯಾವ ಮೂವಿ ಅಂತ ಬಿಡಲ್ಲ, ನಾವು ಎಲ್ಲ ಮೂವಿ ಬಂದಿದ್ಮೇಲೆ ಇಷ್ಟು ಹಿಂಗೆ ನಡೆಯಕ್ಕೆ ಬರ್ಲಿಕ್ಕಂದ್ರೆ ಹೋಗ್ಬಿಟ್ಟು ನಾವು ನೋಡ್ಕೊಂಡು ಬರ್ತೀವಿ ಮೇಡಮ್. ಯಾವ ಸಿನಿಮಾನ ಜಾಸ್ತಿ ನೋಡಿದ್ದೀರಾ ಶಿವಣ್ಣ ಅವರು? ನಮ್ಗೆ ಇದು ಜೋಗಿ ಫಿಲ್ಮ್ ಮೇಡಮ್. ಜೋಗಿ ಹಾಗಂದ್ರೆ ತುಂಬ ಇಷ್ಟ ನಮ್ಗೆ ಜೋಗಿ ಫಿಲ್ಮ್ ಅಂದರೆ ಅವರು. ಯಾಕೋಸ್ಕರ ಇಷ್ಟಪಡ್ತೀರಾ ಸಿನಿಮಾ? ಯಾಕಂದ್ರೆ ನಮ್ಗೆ ಹಾಕಿದ್ರೆ ನಾವು ಫಸ್ಟಿಂದ ಅವ್ರು ನೋಡ್ಕೋತೇವೆ. ನಾವು ಬೇಕೊಂಡ್ ಬಂದು ನಾವು ಅವ್ರಂಗೆ ಆಗಬೇಕು, ಅವ್ರಂಗೆ ಇದು ಮಾಡ್ಬೇಕಂತ ಅವರಿಂದ ಚಲ ನೋಡ್ಕೊಂಡು ಅವರಿಂದ ಜೋಗಿ ಫಿಲ್ಮ್ ನೋಡಿಂದ ತಾಯಿ ಪ್ರೀತಿ ಮಾಡ್ತಾರಲ್ಲ, ಆ ಥರ ನಮ್ಗೆ ತುಂಬ ಇಷ್ಟ ಅವರು. ಶಿವಣ್ಣನ ಮುಂಚೆ ಯಾವತ್ತಾದರೂ ಭೇಟಿಯಾಗಿದ್ದೀರಾ? ಇದೇ ಮೊದಲು ನಮ್ಗೆ ಆಕ್ಸಿಡೆಂಟ್ ಹಾಕೋ ಮುತ್ತೆ ಸ್ವಲ್ಪ ಭೇಟಿಯಾಗಿದೆ. ಅಲ್ಲಿವರೆಗಿನ ಭೇಟಿಯಾಗಿಲ್ಲ. ಫಸ್ಟ್ ಟೈಮ್ ಇವಾಗ ಈ ಥರ ಆಗಿ ಭೇಟಿಯಾಗಿ ಬಂದಿರೋದು ಮೇಡಮ್. ಸೊ ಯಾವುದಾದ್ರೂ ಹಾಡು ಅಥವಾ ಡೈಲಾಗ್ ಏನಾದರೂ ಗೊತ್ತಿದೆಯಾ ಶಿವಣ್ಣಂದು? ಇಲ್ಲ, ಡೈಲಾಗ್ ಬಿಲ್ ಮೇಡಮ್. ಮೊದಲು ನಮ್ಗೆ ಡೈಲಾಗ್ ಈಗ ಹ್ಯಾಪಿ ಬರ್ಡೇ ಅಂತ ಅಣ್ಣ, ಹ್ಯಾಪಿ ಬರ್ಡೇ ಮಿಸ್ ಯು ಅಣ್ಣ. ತುಂಬ ಭೇಟಿಯಾಗಿ ಬಂದಿದ್ದೀವಿ, ಒಂದು ಸಲ ಸಿಗ್ಬೇಕಂತ ಆಸೆ. ನೋಡಿದ್ರಲ್ಲ, ಇದಿಷ್ಟು ಒಬ್ಬ ಅಭಿಮಾನಿಯ ಅಭಿಮಾನದ ಮಾತು. ಕ್ಯಾಮೆರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.